ಅಮೆರಿಕ ಮತ್ತು ಇಂಡಿಯಾದ ಟ್ಯಾರಿಫ್ ಟ್ರೇಡ್ ಡೀಲ್ಸ್ ಏನಿದಾವೆ ಅವೆಲ್ಲ ಹಂಗೆ ಪೆಂಡಿಂಗ್ ಇದಾವೆ. ಇವತ್ತಾಗುತ್ತೆ ನಾಳೆ ಆಗುತ್ತೆ ಅಂತ ಪೋಸ್ಟ್ಪೋನ್ ಆಗ್ತಾನೆ ಇದಾವೆ. ಆ ಕಡೆ ಟ್ರಂಪ್ ಅಡ್ಮಿನಿಸ್ಟ್ರೇಟರ್ ಹೇಳ್ತೇವೆ ಆಲ್ಮೋಸ್ಟ್ ಇನ್ನ ನಿಯರೆಸ್ಟ್ ಡಿಸಿಷನ್ ಅಲ್ಲಿ ಇದೀವಿ ಅಂತ ಹೇಳ್ತಾರೆ. ಇನ್ನ ಈ ಕಡೆ ಪಿಯೂಷ್ ಗೋಯಲ್ ಅವರು ಹೇಳ್ತಿದ್ದಾರೆ ಆಲ್ಮೋಸ್ಟ್ ನಾವು ಕಂಪ್ಲೀಟ್ ಮಾಡ್ತಿದೀವಿ ಬೈ ನವೆಂಬರ್ ಎಂಡ್, ಅಂದ್ರೆ ಈ ವೀಕ್ ಅಲ್ಲಿ ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಆದ್ರೆ ಯಾವುದೇ ಒಂದು ಕ್ಲಾರಿಟಿ ಅಂತೂ ನೋಡ್ತಿಲ್ಲ. ಇನ್ನ ಫೆಡ್ ಚೇರ್ಮನ್ ಜೇಮ್ಸ್ ಪೋಲ್ ಅವರು ನೆಕ್ಸ್ಟ್ ಕಮಿಂಗ್ ಡೇಸ್ ಅಲ್ಲಿ ಫೆಡ್ ರೇಟ್ ಕಟ್ಟಿದೆ ಅದ್ರ ಬಗ್ಗೆ ಏನ್ ಡಿಸಿಷನ್ ಕೊಡ್ತಾರೆ, ಮತ್ತೆ ಟ್ರಂಪ್ ಅವರು ಎಸ್ಪೆಷಲಿ ಫೆಡ್ ಚೇರ್ಮನ್ ಬಗ್ಗೆ ಯಾವ ತರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಎಲ್ಲ ತಿಳ್ಕೊಂತ, ಇನ್ನ ಗ್ಲೋಬಲ್ ಮಾರ್ಕೆಟ್ ರಿಯಾಕ್ಷನ್ ಅನ್ನು ನೋಡಿದ್ರೆ ವೀಕ್ ಆಗಿದೆ. ಆದ್ರೆ ನಮ್ಮ ನಿಫ್ಟಿ ಮಾತ್ರ ಸ್ಮಾಲ್ ರ್ಯಾಲಿ ಕೊಡ್ತಾನೆ ಇದೆ. ಅದ್ರ ಜೊತೆಗೆ ಗೋಲ್ಡ್ ಅಂಡ್ ಸಿಲ್ವರ್ ಬಗ್ಗೆ ಇವತ್ತು ಡೀಟೇಲ್ಡ್ ಆಗಿ ತಿಳ್ಕೊಂತ, ಇನ್ನ ಬೇರೆ ಬೇರೆ ಎಲ್ಲಾ ಒಂದು ಡೀಲ್ಗಳು ಅಂದ್ರೆ ಬೇರೆ ಬೇರೆ ದೇಶಗಳ ಜೊತೆ ಯಾವ ತರ ಡೀಲ್ಸ್ ಇದಾವೆ, ಮತ್ತೆ ಬಿಟ್ ಕಾಯಿನ್ ಯಾಕೆ ಬಿಗ್ ವಾಲಟೈಲ್ ಆಯ್ತು ಅಂತ ಈ ವಿಡಿಯೋದಲ್ಲಿ ಸರಳವಾಗಿ ಸಂಕ್ಷಿಪ್ತವಾಗಿ ತಿಳಿಸಲು ಪ್ರಯತ್ನ ಪಡ್ತೀನಿ. ನೀವು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಮಿಸ್ಟರ್ ಪ್ರಾಫಿಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಾರದಲ್ಲಿ ನಿಫ್ಟಿ 101 ಪಾಯಿಂಟ್ ಗೇನ್ ಆಗ್ಬಿಟ್ಟು ಅಬೌಟ್ 26,000 ಅಲ್ಲಿ ಕ್ಲೋಸ್ ಆಗಿದೆ. ಇನ್ನು ಜಪಾನ್ ಮಾರ್ಕೆಟ್ ನೋಡೋದಾದ್ರೆ 1650 ಪಾಯಿಂಟ್ಸ್ ಡೌನ್ ಆಗ್ಬಿಟ್ಟು ಬಿಲೋ 50,000 ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಇನ್ನು ಅಮೆರಿಕದ ಮಾರ್ಕೆಟ್ ಬಿಗ್ ವಾಲೆಟೈಲ್ ಕೊಟ್ಬಿಟ್ಟು 866 ಪಾಯಿಂಟ್ಸ್ ಓವರ್ ಆಲ್ ಆಗಿ ಲಾಸ್ ಆಗಿ ಕ್ಲೋಸ್ ಆಗಿದೆ. ಇನ್ನ ಈಗ ನಾವು US ಮತ್ತು ಅಮೆರಿಕ ಮತ್ತು ಇಂಡಿಯನ್ ಟ್ರೇಡ್ ಡೀಲ್ ಬಗ್ಗೆ ಇವತ್ತು ಡಿಸಿಷನ್ ಬರುತ್ತೆ, ಬೆಳಗ್ಗೆ ಬರುತ್ತೆ, ಸಾಯಂಕಾಲ ಬರುತ್ತೆ, ನಾಳೆ ಬರುತ್ತೆ ಅಂತ ಕಾಯ್ಕೊಂಡು ಕುತ್ಕೊಂಡೇ ಇದ್ದೀವಿ. ಆದ್ರೆ ಟ್ಯಾರಿಫ್ ಡಿಸಿಷನ್ಸ್ ಕ್ಲಾರಿಟಿ ಅನ್ನೋದು ಬಂದಿಲ್ಲ. ಸೊ ಈಗ ನಾಳೆ ಬರುತ್ತೆ. ಏನ್ ಹೇಳ್ತಿದ್ರು ಎಲ್ಲ ಬೈ ನವೆಂಬರ್ ಎಂಡ್ ಎಲ್ಲ ಕ್ಲಾರಿಟಿ ಬರುತ್ತೆ, ಎಲ್ಲ ಡಿಸಿಷನ್ಸ್ ಕ್ಲಿಯರ್ ಆಗುತ್ತೆ ಅಂತಾನೆ ಹೇಳ್ತಿದ್ರು. ಈ ಕಡೆ ಇಂಡಿಯಾ ಸೈಡ್ ಹೇಳ್ತಿದ್ರು, ಆ ಕಡೆ ಅಮೆರಿಕದ ಅಡ್ಮಿನಿಸ್ಟ್ರೇಷನ್ ಹೇಳ್ತಿದ್ರು. ಆದ್ರೆ ಇಲ್ಲಿವರೆಗೂ ಯಾವುದೇ ಕ್ಲಾರಿಟಿ ಬಂದಿಲ್ಲ. ಸೊ ಫಸ್ಟ್ ಕ್ಲಾರಿಟಿ ಬರುತ್ತೆ ಅಂತ ಹೇಳ್ತಿದ್ವಿ. ಅವ್ರು ಏನ್ ಹೇಳ್ತಿದ್ರು, ಮೊದಲು ನಾವು ರಷ್ಯಾದಿಂದ ಆಯಿಲ್ ಇಂಪೋರ್ಟ್ ಮಾಡ್ಕೊಳ್ಳೋದು ಕಡಿಮೆ ಮಾಡ್ಬೇಕಂತಿದ್ರು. ಎಸ್, ಎಕ್ಸಾಕ್ಟ್ಲಿ ಕಡಿಮೆ ಮಾಡೇ ಮಾಡ್ಕೊಂಡಿದೀವಿ. ಅದ್ರ ಜೊತೆಗೆ ನಾವು ಅಮೆರಿಕದಿಂದ ನಾವು ಆಯಿಲ್ ಇಂಪೋರ್ಟ್ ಮಾಡ್ಕೊಳ್ಳೋದು ಡಬಲ್ ಮಾಡಿದ್ವಿ. ಸೊ ಅವ್ರು ಏನ್ ಹೇಳಿದ್ರು ಅದನ್ನೆಲ್ಲ ಆಲ್ಮೋಸ್ಟ್ ಕೇಳ್ಕೊಂತಾನೆ ಬಂದಿದ್ವಿ. ಆದ್ರೂ ಅಡಿಷನಲ್ ಟ್ಯಾರಿಫ್ ಆದ್ರೂ ತೆಗಿಲಿಲ್ಲ. ಸೊ ಈಗ ಅಡಿಷನಲ್ ಟ್ಯಾರಿಫು ತೆಗಿಲಿಲ್ಲ. ಅದ್ರ ಜೊತೆಗೆ ಏನಿತ್ತು ಮೊದಲು 25% ಟ್ಯಾರಿಫ್, ಆ ಟ್ಯಾರಿಫ್ ಬಗ್ಗೆನೂ ಇನ್ನೂ ಕ್ಲಾರಿಟಿ ಕೊಟ್ಟಿಲ್ಲ. ಎರಡ್ ಕಡೆ ಹೇಳ್ತಾ ಇದ್ದಾರೆ, ಇವತ್ತು ಕ್ಲಿಯರ್ ಆಗುತ್ತೆ, ನಾಳೆ ಕ್ಲಿಯರ್ ಆಗುತ್ತೆ, ಸೂನ್ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾನೆ ಬರ್ತಾ ಇದ್ದಾರೆ ಹೊರತು ಯಾವುದೇ ತರವಾದಂತ ಒಂದು ಕ್ಲಾರಿಟಿ ಅಂತೂ ಬಂದಿಲ್ಲ. ಒಂದು ಡೈರೆಕ್ಟ್ ಕ್ಲಾರಿಟಿ ಯಾವಾಗ ಬರುತ್ತೋ ಆಗ ಮಾರ್ಕೆಟ್ ಅಲ್ಲಿ ಒಂದು ಡೈರೆಕ್ಷನ್ ಅನ್ನೋದು ಇರುತ್ತೆ ಅಂತ ಮೊದಲು ಪ್ರೀವಿಯಸ್ ವಿಡಿಯೋಗಳೆಲ್ಲ ಇದ್ರ ಬಗ್ಗೆ ತುಂಬಾ ಡೀಟೇಲ್ಡ್ ಆಗಿ ನಾವು ಡಿಸ್ಕಸ್ ಮಾಡ್ಕೊಂತಾನೆ ಬಂದಿದ್ವಿ. ಈಗಲೂ ಹೇಳೋದಷ್ಟೇ, ಅದು ಒಂದು ಟ್ಯಾರಿಫ್ ಕ್ಲಾರಿಟಿ ಬರೋವರೆಗೂ ಮಾರ್ಕೆಟ್ ಅಪ್ ಅಂಡ್ ಡೌನ್ ಒಂದು ವಾಲಟಿಲಿಟಿ ಇರುವಂತದ್ದೇ. ಇನ್ನು ಫೆಡ್ ಚೇರ್ಮನ್ ಇನ್ನು 3 ತಿಂಗಳಲ್ಲಿ ಅವರು ರಿಟೈರ್ಡ್ ಆಗ್ತಿದ್ದಾರೆ. ಜೇಮ್ಸ್ ಪೋಲ್ ಅವರು ರಿಟೈರ್ಡ್ ಆಗ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಕಮಿಂಗ್ ಡೇಸ್ ಅಲ್ಲಿ ಅಂದ್ರೆ ಡಿಸೆಂಬರ್ 10th ಒಂದು ಫೆಡರಲ್ ರೇಟ್ ಕಟ್ ಬಗ್ಗೆ ಒಂದು ಡಿಸಿಷನ್ ಇರುತ್ತೆ. ಸೊ ಆ ಡಿಸಿಷನ್ ಏನಾಗ್ಬೋದು ಅಂತ. ಸೊ ಇಲ್ಲಿವರೆಗೂ ಜಾಬ್ ಕಟ್ಸ್ ಬಗ್ಗೆ ಸೆಪ್ಟೆಂಬರ್ ಆಗ್ಲಿ ಅಕ್ಟೋಬರ್ ಆಗ್ಲಿ ಒಂದು ಕ್ಲಾರಿಟಿ ಬಂದಿಲ್ಲ. ಆದ್ರೆ ಜಾಬ್ಸ್ ಏನ್ ಹೇಳ್ತಿದ್ದಾರೆ, ಆ ಜಾಬ್ಸ್ ಅವರು ಏನ್ ಎಕ್ಸ್ಪೆಕ್ಟ್ ಮಾಡಿದ್ರು ಅದಕ್ಕಿಂತ 50,000 ಎಕ್ಸ್ಟ್ರಾ ಜಾಬ್ಸ್ ಆಡ್ ಆಗಿದೆ ಅಂತ ಬಂದಿದೆ. ನೋಡಿ, ಶಟ್ ಡೌನ್ ಕಂಟಿನ್ಯೂ ಆಗಿತ್ತು, ಆದ್ರೂ ಸಹ 50,000 ಜಾಬ್ಸ್ ಇನ್ನು ಎಕ್ಸ್ಟ್ರಾ ಸಿಕ್ಕಿದಾವೆ ಅಂತಾನೆ ಹೇಳ್ತಿದ್ದಾರೆ. ಅಂದ್ರೆ ಬೆಟರ್ಮೆಂಟ್ ತೋರಿಸ್ತಾ ಇದೆ ಅನ್ಎಂಪ್ಲಾಯ್ಮೆಂಟ್ ಅಲ್ಲಿ. ಅಂದ್ರೆ ಅನ್ಎಂಪ್ಲಾಯ್ಮೆಂಟ್ ಇಂದ ಎಂಪ್ಲಾಯ್ಮೆಂಟ್ ಗೆ ಬೆಟರ್ಮೆಂಟ್ ತೋರಿಸ್ತದೆ. 50,000 ಜಾಬ್ ಎಕ್ಸ್ಟ್ರಾ ಸಿಕ್ಕಿದೆ ಅಂತಾನೆ ಒಂದು ಡೇಟಾ ಬಂದಿದೆ ಅಂತಾರೆ. ಇನ್ನು CPI ಡೇಟಾ ಯಾವ್ದು ರಿಲೀಸೇ ಆಗಿಲ್ಲ. ಆದ್ರೆ ಮೊದಲು ಏನ್ ಹೇಳ್ತಿದ್ರು, 94% ಆಫ್ ಇನ್ವೆಸ್ಟರ್ಸ್ ಏನ್ ಹೇಳ್ತಿದ್ರು ಫೆಡ್ ರೇಟ್ ಕಟ್ ಆಗೋ ಸಾಧ್ಯತೆ ಇದೆ ಅಂತಾನೆ ಹೇಳ್ತಾ ಇದ್ರು. ಆದ್ರೆ ಈಗ ಪ್ರೆಸೆಂಟ್ ಸಿಚುಯೇಷನ್ಗೆ ಇದು ಜಾಬ್ ಡೇಟಾ ರಿಲೀಸ್ ಆಗಿ CPI ಡೇಟಾ ರಿಲೀಸ್ ಆಗದೆ ಇರೋದ್ರಿಂದ, ಯಾವುದೇ ಒಂದು ಕ್ಲಾರಿಟಿ ಇಲ್ಲದೆ ಇರೋದ್ರಿಂದ ಬರೀ 29% ಅಷ್ಟೇ ಇನ್ವೆಸ್ಟರ್ಸ್ ರೇಟ್ ಕಟ್ ಆಗೋ ಸಾಧ್ಯತೆ ಇದೆ. ಇನ್ನು ಮಿಕ್ಕಿದ್ದು 71% ಇನ್ವೆಸ್ಟರ್ಸ್ ಹೇಳ್ತಾ ಇದ್ದಾರೆ ಸೊ ರೇಟ್ ಕಟ್ ಆಗೋ ಸಾಧ್ಯತೆ ಇಲ್ಲ, ಬೇಸ್ಡ್ ಆನ್ ಇದ್ರ ಮೇಲೆ ಅಂತ ಹೇಳ್ಬಿಟ್ಟು ಈ ತರ ಸ್ಟೇಟ್ಮೆಂಟ್ ಬರ್ತಾ ಇರೋದಕ್ಕೆ ಇನ್ನು ಟ್ರಂಪ್ ಅವರು ಒಂದು ಕ್ರೂರವಾಗಿ ಹೇಳಿದಾರೆ ಅಂತ ಹೇಳ್ಬೋದು. ಫೆಡರಲ್ ಚೇರ್ಮನ್ ನ ಫೈರ್ ಮಾಡ್ತೀನಿ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಬೆನ್ಸೆಟ್ ಕಾರ್ಡ್ಸ್ಗೆ ಹೇಳ್ತಾರೆ, ಸೊ ಅವ್ರನ್ನ ತೆಗಿಲಿಲ್ಲ ಅಂದ್ರೆ ನಿನ್ ಮೇಲೆ ಆಕ್ಷನ್ ತಗೊಂತೀನಿ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಆಗಿ ಒಂದು ವಿಡಿಯೋದಲ್ಲಿ ಹೇಳ್ತಾರೆ. ನೀವು ಈ ವಿಡಿಯೋನ ಕೇಳಿಸ್ಕೊಳ್ಳಿ. Despite the Fed, I mean, you got to work at this guy. He's got some real mental problems. Now, here's something wrong with him. It's just sweet. I'll be honest. I'd love to fire his head. You got to work at him, Scott. The only thing
Scott's blowing it on is the Fed. Because the Fed, the rates are too high, Scott. And if you don't get it fixed fast, I'm going to fire your ass. ನೋಡಿ, ಒಂದು ದೇಶ ಮುಂದೆ ಹೋಗ್ಬೇಕಾದ್ರೆ ಮೇನ್ ಇಂಪಾರ್ಟೆಂಟ್ ಮೂರ್ ಇರ್ತವೆ. ಒಂದು ಮೂರ್ ಸೆಕ್ಟರ್ ಅಂದ್ರೆ ಮೂರು ವಿಧವಾಗಿರ್ತವೆ. ಒಂದು ಜುಡಿಷಿಯಲ್, ಇನ್ನೊಂದು ಬಂದ್ಬಿಟ್ಟು ಆರ್ಥಿಕ ವ್ಯವಸ್ಥೆ, ಇನ್ನೊಂದು ಬಂದ್ಬಿಟ್ಟು ಪೊಲಿಟಿಕಲ್. ಇಲ್ಲಿ ಏನ್ ಹೇಳ್ತಾ ಇದೆ, ಪೊಲಿಟಿಕಲ್ ಯಾವುದೇ ಕಾರಣಕ್ಕೂ ಆರ್ಥಿಕ ವ್ಯವಸ್ಥೆಯಲ್ಲಿ ಅದು ಯಾವುದೇ ಒಂದು ಸಿಸ್ಟಮ್ ಮೇಲೆ ಒಂದು ಪ್ರೆಷರೈಸ್ ತರಬಹುದು. ಅದ್ರ ಜೊತೆಗೆ ಒಂದು ಜುಡಿಷಿಯಲ್ ಜೊತೆಗೂ ಅವ್ರದಕ್ಕೂ ಒಂದು ಪ್ರೆಷರ್ ತರಬಹುದು. ಆದ್ರೆ ಅಮೆರಿಕ ಇಷ್ಟು ಡೆವಲಪ್ಡ್ ಕಂಟ್ರಿ ಆಗಿದ್ರು ಈ ತರ ಯಾವುದೇ ಒಂದು ಪ್ರೆಸಿಡೆಂಟ್ ಮಾಡಿಲ್ಲ ಅಂತಾನೆ ಹೇಳ್ಬೋದು. ನೋಡಿ, ಇವ್ರು ಏನ್ ಹೇಳ್ತಾ ಇದಾರೆ, ಇವ್ರು ಹೇಳ್ದಂಗೆ ಕೇಳದೆ ಇದ್ರೆ ಫೈರ್ ಮಾಡ್ಬಿಡ್ತೀನಿ ಅಂತ ಹೇಳ್ತಿದ್ರೆ, ಇನ್ನು 3 ತಿಂಗಳಲ್ಲಿ ಹೆಂಗಿದ್ರು ಅವರು ರಿಟೈರ್ಡ್ ಆಗ್ತಾರೆ. ಆಗ ಟ್ರಂಪ್ ಫೇವರ್ ಆಗಿ ಏನಾದ್ರು ಫೆಡರಲ್ ರಿಸರ್ವ್ ಬ್ಯಾಂಕ್ ಚೇರ್ಮನ್ ಬಂದ್ರೆ ಆಗ ಡಾಲರ್ ಇಂಡೆಕ್ಸ್ ಏನಾಗ್ಬೋದು, ಅದ್ರ ಜೊತೆಗೆ ಇನ್ವೆಸ್ಟರ್ ಟ್ರಸ್ಟ್ ಏನಾಗುತ್ತೆ. ಸೊ ಎಲ್ಲಾನು ಪೊಲಿಟಿಕಲಿ ಅವ್ರು ಹೇಳ್ದಂಗೆ ಫೆಡರಲ್ ಚೇರ್ಮನ್ ಕೇಳಂಗಿದ್ರೆ ಆ ವ್ಯವಸ್ಥೆನೆ ಓಟೋಗುತ್ತೆ ಅಂತಾನೆ ಹೇಳ್ಬೋದಾಗಿದೆ. ಸೊ ಈ ತರ ಕೇಳ್ಕೊಂಡೋದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲಾ ಇನ್ವೆಸ್ಟರ್ಸ್ ಗುಂಡಿಗೆ ಮೇಲೆ ಕೈ ಇಟ್ಕೊಂಡು ಕಾಯ್ಬೇಕಾಗುತ್ತೆ, ಇನ್ ಮುಂದೆ ಏನಾಗುತ್ತೆ. ಸೊ ಟ್ರಂಪ್ ಅವರು ಯಾವ ತರ ಡಿಸಿಷನ್ ತಗೊಂತಾರೆ ಅದ್ರ ಮೇಲೆನೆ ಇವರೆಲ್ಲ ಇನ್ವೆಸ್ಟರ್ಸ್ ಭಯ ಭೀತಿಯಿಂದ ಇರ್ಬೇಕಾಗಂತ ಒಂದು ಸಿಚುಯೇಷನ್ ಬರುತ್ತೆ ಅಂತಾನೆ ಹೇಳ್ಬೋದಾಗಿದೆ. ನೋಡಿ, ಅವರು ನ್ಯಾಯಾಂಗ ವ್ಯವಸ್ಥೆ ಮೇಲೂ ಅದೇ ತರ ಹೇಳಿದ್ರು. ನನ್ನ ವಿರುದ್ಧವಾಗಿ ಏನಾದ್ರು, ನನ್ನ ಟ್ಯಾರಿಫ್ ವಿರುದ್ಧವಾಗಿ ಏನಾದ್ರು ಹಾಕಿರೋ ಟ್ಯಾರಿಫ್ ವಿರುದ್ಧವಾಗಿ ಏನಾದ್ರು ತೀರ್ಪು ಬಂದ್ರೆ ದಿವಾಳಿ ಎದ್ದೋಗುತ್ತೆ. ಸೊ ಇವರೆಲ್ಲ ಫೂಲ್ಸು ಅಂತಾನೆ ಅವರು ಎಕ್ಸ್ಪ್ರೆಸ್ ಮಾಡ್ಬಿಟ್ರು. ಯಾವ ತರ ಇದೆ, ಅಮೆರಿಕ ಒಂದು ಡೆವಲಪ್ಡ್ ಕಂಟ್ರಿ ಆಗಿದ್ರು ಶಟ್ ಡೌನ್ ಆಯ್ತು, ಟ್ಯಾರಿಫ್ ಬಗ್ಗೆ ಬೆದರಿಕೆ ಆಗ್ತಾ ಇದ್ದಾರೆ. ಸೊ ಇವೆಲ್ಲ ನೋಡಿದ್ರೆ ಅಮೆರಿಕದಲ್ಲಿ ಯಾವ್ದೊಂದು ಸರಿ ಇಲ್ಲ ಅಂತಾನೆ ಹೇಳ್ಬೋದು. ಆದ್ರೆ ಅವರು ಜಸ್ಟಿಫಿಕೇಶನ್ ಮಾಡ್ಕೊಂತ ಇರೋದು ಮಾರ್ಕೆಟ್ ಮೂವ್ ಆಗ್ತಾ ಇದೆ, ಬೇರೆ ಎಲ್ಲಾ ರೀತಿಯಲ್ಲೂ ಹೇಳ್ತಾ ಮೂವ್ ಆಗ್ತಾ ಇದೆ, ಚೆನ್ನಾಗಿ ಬರ್ತಾ ಇದಾವೆ ಅಂತ ಹೇಳ್ಬೋದು. ಆದ್ರೆ ಈಗ ಪ್ರೆಸೆಂಟ್ ಸಿಚುಯೇಷನ್ಗೆ ಅಮೆರಿಕದ ಒಂದು ಎಲ್ಲಾ ಆಂಗಲ್ಸ್ 365 ಡಿಗ್ರಿ ಆಂಗಲ್ಸ್ ಅಲ್ಲಿ ನೋಡಿದ್ರೆ ನ್ಯಾಯಾಂಗ ವ್ಯವಸ್ಥೆ ಇರ್ಬೋದು, ಇಲ್ಲ ಆರ್ಥಿಕ ವ್ಯವಸ್ಥೆ ಇರ್ಬೋದು, ಇಲ್ಲ ಅವರೊಂದು ಆಡಳಿತ ವ್ಯವಸ್ಥೆ ಇರ್ಬೋದು, ಇದನ್ನೆಲ್ಲ ನೋಡಿದ್ರೆ ಡೊನಾಲ್ಡ್ ಟ್ರಂಪ್ ಅವರು ಫೇಲ್ಡ್ ಆಗಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಇನ್ನ ಇದ್ರ ಜೊತೆಗೆ ಇಸ್ರೇಲ್ ಮತ್ತು ಇಂಡಿಯಾ ಒಂದು ಒಳ್ಳೆ ಟ್ರೇಡ್ ಡೀಲ್ ಆಗಿದೆ. ಸೊ ಈ ಟ್ರೇಡ್ ಡೀಲ್ ಅಲ್ಲಿ ಅವರು ಮುಖ್ಯವಾಗಿ ಅವ್ರದ್ದು ಒಂದು ಗುರಿ ಇರುವಂತದ್ದು, ಯಾವುದೇ ಒಂದು ಟೆರರಿಸಂ ಇರ್ಲಿ ಆ ಟೆರರಿಸಂ ನ ಮಟ್ಟ ಹಾಕೋದೇ ಮೇನ್ ಉದ್ದೇಶ ಅಂತ ಹೇಳ್ಬಿಟ್ಟು ಒಂದು ಟ್ರೇಡ್ ಡೀಲ್ ಆಗಿದೆ ಅಂತಾನೆ ಹೇಳ್ಬೋದಾಗಿದೆ. ಇನ್ನ ಅದ್ರ ಜೊತೆಗೆ US ಮತ್ತು ರಷ್ಯಾ ಒಂದು ಅಗ್ರಿಮೆಂಟ್ ಬರ್ತದೆ. ಉಕ್ರೇನ್ ವಾರ್ ಏನಿದೆ, ರಷ್ಯಾ ಮತ್ತು ಉಕ್ರೇನ್ ವಾರ್ ಏನಿದೆ ಅದ್ರ ಸಲುವಾಗಿ ಒಂದು ಅಗ್ರಿಮೆಂಟ್ ಬರ್ತಾ ಇದೆ ಅಮೆರಿಕ ಮತ್ತು ರಷ್ಯಾ. ಸೊ ಇದ್ರ ಒಂದು ಅವರ ಪ್ರಕಾರವಾಗಿ ಏನಾದ್ರು ಡಿಸಿಷನ್ ಅಂದ್ರೆ ಅವ್ರ ಪ್ರಕಾರವಾಗಿ ಅಗ್ರಿಮೆಂಟ್ ಬಂದ್ರೆ ಇಲ್ಲಿ ನಷ್ಟ ಹೋಗುವಂತದ್ದು ಜೆಲೆನ್ಸ್ಕಿ ಅಂದ್ರೆ ಉಕ್ರೇನ್ ಇಷ್ಟೆಲ್ಲ ಏನು ಯುದ್ಧ ಮಾಡ್ಕೊ ಬಂತೋ ಈಗ ಉಕ್ರೇನ್ ಪ್ರದೇಶ ಸ್ವಲ್ಪ ಬಿಟ್ಟು ಕೊಟ್ಬಿಟ್ಟು ಇನ್ನು ಅವರು ಒಂದು ಒಪ್ಪಂದಕ್ಕೆ, ರಷ್ಯಾ ಒಪ್ಪಂದಕ್ಕೆ ಏನಾದ್ರು ಒಪ್ಪಿದ್ರೆ ಜೆಲೆನ್ಸ್ಕಿ ಅಂದ್ರೆ ಉಕ್ರೇನ್ ಪ್ರೆಸಿಡೆಂಟ್ ಆಗ ಮಾತ್ರ ಯುದ್ಧ ನಿಲ್ಲುತ್ತೆ ಅಂತಾನು ಹೇಳ್ತಾ ಇದ್ದಾರೆ. ಆದ್ರೆ ಇಷ್ಟು ವರ್ಷಗಳ ಕಾಲ ಯುದ್ಧ ಮಾಡ್ಕೊ ಬಂದು ಯಾವುದೇ ಒಂದು ಪ್ರತಿಫಲ ಇಲ್ಲದೆ ಒಂದು ಸುಂದರವಾದ ದೇಶ ಉಕ್ರೇನ್ ಅಂತ ದೇಶ ಈಗ ಅದು ನರಕ ಆಗಿದೆ ಅಂತಾನೆ ಹೇಳ್ಬೋದು. ಈಗ ಒಂದು ಅಗ್ರಿಮೆಂಟ್ ಬಂದು ಆ ಯುದ್ಧ ನಿಲ್ಲಿಸಿದ್ರೆ ಉಕ್ರೇನ್ ಜನತೆ ಯಾವ ತರ ಇರ್ತಾರೆ ಅನ್ನೋದೇ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಇನ್ನು ಗೋಲ್ಡ್ ಅಂಡ್ ಸಿಲ್ವರ್ ಬಗ್ಗೆ ಮಾತಾಡ್ಬೇಕು. ಗೋಲ್ಡ್, ಅತಿ ಹೆಚ್ಚು ಗೋಲ್ಡ್ ಹೊಂದಿರೋ ರಾಜ್ಯ ಯಾವ್ದು ಗೊತ್ತಾ ಇಂಡಿಯಾದಲ್ಲಿ? ನಿಮ್ಗೆ ಆಶ್ಚರ್ಯ ಆಗುತ್ತೆ, ಅದೇ ಬಿಹಾರದ ಜುಮ್ನಿ ಅನ್ನೋ ಒಂದು ಡಿಸ್ಟಿಕ್ ಅಲ್ಲಿ ಅತಿ ಹೆಚ್ಚು ರಿಸರ್ವ್ ಅಂದ್ರೆ 44% ಆಫ್ ಇಂಡಿಯನ್ ಓಲ್ ಗೋಲ್ಡ್ ಏನಿರುತ್ತೋ ರಿಸರ್ವ್, ಅಷ್ಟು ರಿಸರ್ವ್ ಅದೊಂದೇ ಡಿಸ್ಟಿಕ್ ಅಲ್ಲೇ ಇದೆ. ನೋಡಿ, ಬಿಹಾರ್ನ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಅಂಡರ್ ಡೆವಲಪ್ಡ್ ಅಂತ ಎಲ್ಲರೂ ಬಿಂಬಿಸ್ತಾ ಇರ್ತಾರೆ. ಇಡೀ ಇಂಡಿಯಾದಲ್ಲಿ ಅಂಡರ್ ಡೆವಲಪ್ಡ್ ಅಲ್ಲಿ ಬಿಹಾರ ಅಂತ ಹೇಳ್ತಿರ್ತಾರೆ. ಆದ್ರೆ ಅತಿ ಹೆಚ್ಚು ಗೋಲ್ಡ್ ಹೊಂದಿರೋದು ಬಿಹಾರ್ ಅಲ್ಲಿ. ಅದು ಎಷ್ಟಂದ್ರೆ 222.8 ಮಿಲಿಯನ್ ಟನ್ಸ್ ಅಷ್ಟು ಹೊಂದಿದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಓವರ್ ಆಲ್ ನಮ್ಮ ಇಂಡಿಯಾದಲ್ಲಿ ಏನಿದೆಯೋ ಅದರಲ್ಲಿ 44% ಆಫ್ ಗೋಲ್ಡ್ ಜುಮ್ನಿ ಡಿಸ್ಟಿಕ್ ಅಲ್ಲೇ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಸಿಲ್ವರ್ ಬಗ್ಗೆ ಹೇಳುವುದಾದ್ರೆ ರಾಜಸ್ಥಾನದಲ್ಲಿ ಅತಿ ಹೆಚ್ಚು ಸಿಲ್ವರ್ ರಿಸರ್ವ್ ಇದೆ ಅಂತಾನೆ ಹೇಳ್ತಾ ಇದ್ದಾರೆ. ನೋಡಿ, ಬಿಹಾರ್ನ ಯಾವ ತರ ಬಿಂಬಿಸ್ತಿರ್ತಾರೆ ಇಂಡಿಯಾದಲ್ಲಿ ಪ್ರತಿಯೊಂದು ವಿಷಯದಲ್ಲೂ. ಆದ್ರೂ ಅಲ್ಲಿ IAS ಅತಿ ಹೆಚ್ಚು ಉತ್ತೀರ್ಣ ಆಗೋದು IAS ಅಲ್ಲಿ ಬಿಹಾರಲ್ಲೇ, ಅತಿ ಹೆಚ್ಚು ಗೋಲ್ಡ್ ಹೊಂದಿರೋದು ಬಿಹಾರಲ್ಲೇ. ನೋಡಿ ಯಾವ ತರ ಇದೆ, ಇನ್ಫ್ರಾಸ್ಟ್ರಕ್ಚರ್ ಅಷ್ಟೇ ಅಂಡರ್ ಡೆವಲಪ್ ಆಗಿದೆ, ಆದ್ರೆ ಗೋಲ್ಡ್ ರಿಸರ್ವ್ ಮಾತ್ರ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಇನ್ನು ಗೋಲ್ಡ್ ನೆಕ್ಸ್ಟ್ ಫೆಡ್ ರೇಟ್ ಕಟ್ ಆಗೋವರೆಗೂ ಗೋಲ್ಡ್ ಈ ಒಂದು ರೇಂಜ್ ಬೌಂಡ್
ಪ್ರೀವಿಯಸ್ ವಿಡಿಯೋಗಳಲ್ಲಿ ನಾವ್ ಏನ್ ಮಾತಾಡ್ಕೊಂಡಿದ್ವಿ ಅದೇ ರೇಂಜ್ ಬೌಂಡ್ ಅಲ್ಲಿ ಟ್ರೇಡ್ ಆಗ್ತದೆ. ಎಷ್ಟು? $3,850 ಪರ್ ಅನ್ಸ್ ಇಂದ $4,050 ಆರ್ $100 ಪರ್ ಅನ್ಸ್ ಈ ರೇಂಜ್ ಬೌಂಡ್ ಅಲ್ಲೇ ಟ್ರೇಡ್ ಆಗ್ತದೆ. ಒಂದ್ಸರಿ ಮಾತ್ರ ಲಾಸ್ಟ್ 1 ಮಂತ್ ಅಲ್ಲಿ 5% ಅಪ್ಸೈಡ್ ರಲ್ಲಿ ಕೊಟ್ಟಿತ್ತು, ಮತ್ತೆ ಅದೇ ರೇಂಜ್ ಬೌಂಡ್ ಬಂದ್ಬಿಟ್ಟು ಅಲ್ಲೇ ಟ್ರೇಡ್ ಆಗ್ತದೆ. ಸೊ ಇದು ಏನ್ ಹೇಳುತ್ತಂದ್ರೆ ಪ್ರತಿಯೊಂದು ಮೂವ್ ಆದಾಗನು ಒಂದು ಸ್ಟೇ ಅನ್ನೋದಿರುತ್ತೆ, ಅಲ್ಲಿ ರೇಂಜ್ ಬೌಂಡ್ ಆಗಿ ಅಲ್ಲಿ ಸ್ಟೇ ಆಗ್ಬಿಟ್ಟು ಕೆಲವು ದಿನಗಳ ಕಾಲ ಆಮೇಲೆ ಒಂದು ಡೈರೆಕ್ಷನ್ ಕೊಡುತ್ತೆ. ಸೊ ಇಲ್ಲಿ ಡೈರೆಕ್ಷನ್ ಕೊಡೋದಕ್ಕೆ ನಮ್ಗೆ ಕಮಿಂಗ್ ಡೇಸ್ ಅಲ್ಲಿ ಫೆಡ್ ರೇಟ್ ಕಟ್ ಆದ್ರೆ ಆ ಡೈರೆಕ್ಷನ್ ಮೋಸ್ಟ್ ಪ್ರಾಬಬಲಿ ಡೌನ್ಗೆ ಟ್ರೆಂಡ್ ಕ್ರಾಸ್ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲ ಫೆಡ್ ರೇಟ್ ಏನಾದ್ರೂ ಕಟ್ ಆಗಿಲ್ಲ ಅಲ್ಲೇ ಉಳಿತು ಅಂದಾಗ ಮಾತ್ರ ನೋಡ್ಬೇಕಾಗಿರುತ್ತೆ ಅದು ಯಾವ ತರ ಮೂವ್ಮೆಂಟ್ ಕೊಡುತ್ತೆ ಅಂತ ಹೇಳ್ಬಿಟ್ಟು. ಇದು ಮುಖ್ಯವಾಗಿ ಗೋಲ್ಡ್ ಲಾಸ್ಟ್ 1 ಮಂತ್ ಇಂದ ರೇಂಜ್ ಬೌಂಡ್ ಅಲ್ಲೇ ಟ್ರೇಡ್ ಆಗ್ತಾ ಇದೆ ಅಂತ ಹೇಳ್ಬೋದಾಗಿದೆ. ಇನ್ನ ಸಿಲ್ವರ್ ಬಗ್ಗೆ ಹೇಳೋದಾದ್ರೂ ಅಷ್ಟೇ, $46 to $52 ಏನಿದೆ ಈ ರೇಂಜ್ ಬೌಂಡ್ ಅಲ್ಲೇ ಟ್ರೇಡ್ ಆಗ್ತದೆ. ಸೊ ಯಾವುದೇ ಒಂದು ಬಿಗ್ ಮೂವ್ಮೆಂಟ್ ಅಂತೂ ಇಲ್ಲ. ಆಲ್ಮೋಸ್ಟ್ 7% ಹೈ ಕೊಟ್ಟಿತ್ತು ಒಂದು ರೇಂಜ್ ಬೌಂಡ್ $52 ಕ್ರಾಸ್ ಆದ್ಮೇಲೆ. ಆದ್ರೆ ಈಗ ಒಂದು ಬಿಗ್ ರೇಂಜ್ ಬೌಂಡ್ ಅಂತೂ ಕ್ರಿಯೇಟ್ ಆಗಿದೆ. ಸೊ ಇದು ಯಾವ ತರ ಮೂವ್ಮೆಂಟ್ ಕೊಡುತ್ತೆ ಅನ್ನೋದಕ್ಕೆ ಒಂದು ಯಾವುದೇ ಒಂದು ತರವಾದ ನ್ಯೂಸ್ ಇಲ್ಲ. ಸೊ ಆ ಏನ್ ನ್ಯೂಸ್ ಬರುತ್ತೆ ಇನ್ ಮುಂದೆ, ಇಲ್ಲ ಯಾವ್ದಾದ್ರು ಸ್ಟಾಕ್ ಮಾರ್ಕೆಟ್ ಕ್ರಾಶ್ ಆಗೋದ್ರಿಂದ ಇರ್ಬೋದು, ಇಲ್ಲ ಫೆಡ್ ರೇಟ್ ಕಟ್ ಆಗಿರೋದ್ರಿಂದ ಇರ್ಬೋದು, ಇಲ್ಲ ಯಾವ್ದಾದ್ರು ಇದು ಸೆಂಟ್ರಲ್ ಬ್ಯಾಂಕ್ಸ್ ಬೈ ಮಾಡೋದ್ರಿಂದ ಇರ್ಬೋದು, ಇಲ್ಲ ಸೆಂಟ್ರಲ್ ಬ್ಯಾಂಕ್ ಸೆಲ್ ಮಾಡೋದಾಗಿರ್ಬೋದು, ಈ ತರ ಯಾವ್ದಾದ್ರು ಒಂದು ನ್ಯೂಸ್ ಬರೋವರೆಗೂ ಈ ಗೋಲ್ಡ್ ಅಂಡ್ ಸಿಲ್ವರ್ ಈ ಒಂದು ರೇಂಜ್ ಬೌಂಡ್ ಅಲ್ಲೇ ಟ್ರೇಡ್ ಆಗ್ತಾ ಇರುತ್ತೆ ಅಂತ ಹೇಳ್ಬೋದಾಗಿದೆ. ಇನ್ನು ಗ್ಲೋಬಲ್ ಮಾರ್ಕೆಟ್ ನೋಡೋದಾದ್ರೆ ಅಮೆರಿಕದ ಡೌಜನ್ ಮಾರ್ಕೆಟ್ ತುಂಬಾ ವಾಲೆಟಲ್ ನ ನೋಡಿದೆ ಈ ವಾರದಲ್ಲಿ. ಒಂದೇ ದಿವಸದಲ್ಲಿ ಮೋರ್ ದೆನ್ 1000 ಪಾಯಿಂಟ್ ವಾಲೆಟಿಲಿಟಿ ಆಗಿತ್ತು, ಅದು ಗುರುವಾರ. ಸೊ ಓವರ್ ಆಲ್ ಆಗಿ ನೋಡೋದಾದ್ರೆ 866 ಪಾಯಿಂಟ್ಸ್ ಅಷ್ಟೇ ಡೌನ್ ಆಗಿದೆ. ಫ್ರೈಡೇ ಅದು 600 ಪಾಯಿಂಟ್ಸ್ ಅಪ್ಸೈಡ್ ರ್ಯಾಲಿ ಕೊಟ್ಟಿದೆ. ಸೊ ಇದಕ್ಕೆ ಮುಖ್ಯವಾಗಿ ರೀಸನ್ಸ್ ಏನು? ಸೊ ಎಲ್ರು ಏನಂತಿದ್ರು, ಮಾರ್ಕೆಟ್ ಬೀಳುವಾಗ ರಿಸೆಷನ್ ಅಂತಾರೆ, ಇಲ್ಲ ಬಬಲ್ ಅಂತಾರೆ. ಆದ್ರೆ ಮಾರ್ಕೆಟ್ ರಿಕವರಿ ಕೊಟ್ಟಿದ ತಕ್ಷಣ ಸೊ ಇದೆಲ್ಲ ಏನು ಇಲ್ಲ ಅಂತ ಹೇಳ್ತಿರ್ತಾರೆ. ಆದ್ರೆ ಇಲ್ಲಿ ನಾವು ಮುಖ್ಯವಾಗಿ ನೋಡ್ಬೇಕಾಗಿರುವಂತದ್ದು ಮಾರ್ಕೆಟ್ ಫ್ರಮ್ ಹೈ ಇಂದ ಆಲ್ಮೋಸ್ಟ್ 2500 ಪಾಯಿಂಟ್ಸ್ ಡೌನ್ ಆಗಿದೆ ಡೌಜನ್ ಮಾರ್ಕೆಟ್ ಅಲ್ಲಿ. ಇನ್ನು ಅದ್ರ ಜೊತೆಗೆ ನಾವು ಇನ್ನು ಜಪಾನ್ ಮಾರ್ಕೆಟ್ ನೋಡೋದಾದ್ರೆ 52,000 ಇದ್ದ ಜಪಾನ್ ಮಾರ್ಕೆಟ್ ಈಗ 48,500 ವರ್ಗೂ ಬಂದಿದೆ. ಸೊ ಅಂದ್ರೆ 3,500 ಪಾಯಿಂಟ್ಸ್ ವಾಲೆಟೈಲ್ ಕೊಟ್ಟಿದೆ. ಸೊ ಲಾಸ್ಟ್ 1 ವೀಕ್ ಅಲ್ಲಿ ತುಂಬಾ ವಾಲೆಟೈಲ್ ಅಂತಾನೆ ಹೇಳ್ಬೋದು ಗ್ಲೋಬಲ್ ಮಾರ್ಕೆಟ್ ಅಲ್ಲಿ. ಅದರಲ್ಲೂ ಜಪಾನ್ ಮಾರ್ಕೆಟ್ ಇನ್ ಸಿಂಗಲ್ ಡೇ 3.5% ಅಪ್ಸೈಡ್ ನೋಡಿದೆ. ಅದೇ ತರನೇ ಡೌನ್ ಸೈಡ್ ನೋಡಿದೆ 3.5%. ಸೊ 1 ಡೇ ಅಪ್ 1 ಡೇ ಡೌನ್. ಸೊ ಓವರ್ ಆಲ್ ಆಗಿ ನೋಡಿದ್ರೆ 1500 ಪಾಯಿಂಟ್ಸ್ ಡೌನ್ ಆಗಿದೆ ಇನ್ನು ಜಪಾನ್ ಮಾರ್ಕೆಟ್. ಇನ್ನು ಇಂಡಿಯನ್ ಮಾರ್ಕೆಟ್ ಬಂದ್ರೆ ನಿಫ್ಟಿ ಓವರ್ ಆಲ್ ಆಗಿ ರ್ಯಾಲಿ ಕೊಡ್ತಾನೆ ಬಂದಿದೆ. ಬೇರೆ ಗ್ಲೋಬಲ್ ಮಾರ್ಕೆಟ್ ಕಂಪೇರ್ ಮಾಡಿದ್ರೆ ನಮ್ಮ ಮಾರ್ಕೆಟ್ ಒಂದು ಸ್ಟೇಬಲ್ ಮೂವ್ ಅಂತಾನೆ ಹೇಳ್ಬೋದು. ಸೊ 101 ಪಾಯಿಂಟ್ ಅಷ್ಟು ಮೂವ್ ಆಗ್ಬಿಟ್ಟು 26,000 ಎಬೋ ಕ್ಲೋಸ್ ಆಗಿದೆ. ಅದು ಜೊತೆಗೆ ಗಿಫ್ಟ್ ನಿಫ್ಟಿ ಟ್ರೇಡ್ ಆಗ್ತಾ ಇರೋದು ಬಂದ್ಬಿಟ್ಟು 26,160 ಅಲ್ಲಿ ಟ್ರೇಡ್ ಆಗ್ತದೆ. ಸೊ ನಮ್ಮ ಒಂದು ಇದಕ್ಕೆ ನಿಫ್ಟಿ ಮೂವ್ ಆಗದೆ ಇರೋದಕ್ಕೆ ರೀಸನ್ ಬೀಳ್ತಾ ಇರೋ ನೋಡಿ, ಮೊದಲಿಂದ ಎಲ್ಲಾ ಡಿಸಿಷನ್ಸ್ ಪೆಂಡಿಂಗ್ ಇದ್ರು ನಮ್ಮ ನಿಫ್ಟಿ ಬೇರೆ ಕಂಪೇರ್ ಮಾಡಿದ್ರೆ ನಾವು ಸ್ಟೇಬಲ್ ಆಗಿ ಅಲ್ಲೇ ಇದೀವಿ. ಆದ್ರೆ ಬೇರೆ ಒಂದು ಇಂಡೆಕ್ಸ್ ಗಳೆಲ್ಲ ಒಳ್ಳೆ ಮೂವ್ ಕೊಟ್ಟಿತ್ತು. ಲಾಸ್ಟ್ 1 ಮಂತ್ ಇಂದ ನೋಡಿದ್ರೆ ಆಲ್ಮೋಸ್ಟ್ 1000 ಪಾಯಿಂಟ್ಸ್ ನಿಫ್ಟಿ ಕೊಟ್ಟಿದೆ. ಆದ್ರೆ ಪೋರ್ಟ್ಫೋಲಿಯೋ ಮಾತ್ರ ಬೆಳೆದಿಲ್ಲ. ಯಾಕೆ? ಸೊ ಅದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ಎಲ್ಲ ಪೋರ್ಟ್ಫೋಲಿಯೋ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಏನಿದೆ ಆ ಪೋರ್ಟ್ಫೋಲಿಯೋ ಮಾತ್ರ ಬೆಳೀತಿಲ್ಲ. ಓನ್ಲಿ ಲಾರ್ಜ್ ಕ್ಯಾಪ್ ಮಾತ್ರ ಬೆಳೀತಿದಾವೆ. ಲಾರ್ಜ್ ಕ್ಯಾಪ್ ಅಲ್ಲಿ ಎಲ್ಲಾ ಲಾರ್ಜ್ ಕ್ಯಾಪ್ ಬೆಳೀತಿಲ್ಲ. ಅದರಲ್ಲಿ ಮುಖ್ಯವಾಗಿರೋದಂದ್ರೆ ಒಂದು ರಿಲಯನ್ಸ್ ಇರ್ಬೋದು, ಇಲ್ಲ ಆಕ್ಸಿಸ್ ಬ್ಯಾಂಕ್ ಇರ್ಬೋದು, HDFC ಬ್ಯಾಂಕ್ ಇರೋದು ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಬಂದ್ರೆ, ಇನ್ನು ನೀವು ಭಾರತಿ ಏರ್ಟೆಲ್ ಇರ್ಬೋದು, ಇನ್ನ ರೀಸೆಂಟ್ ಆಗಿ IT ಕಂಪ್ನಿಗಳಿರ್ಬೋದು, ಇವೆಲ್ಲ ಮೂವ್ಮೆಂಟ್ಸ್ ಕೊಡ್ತಾ ಇರೋದ್ರಿಂದನೇ ಆಲ್ಮೋಸ್ಟ್ 1000 ಪಾಯಿಂಟ್ಸ್ ಮೂವ್ಮೆಂಟ್ ಕೊಟ್ಟಿದೆ ನಿಫ್ಟಿಯಲ್ಲಿ. ಆದ್ರೆ ಸ್ಮಾಲ್ ಕ್ಯಾಪ್ ನೀವು ಚಾರ್ಟ್ ನೋಡಿದಾಗಲಿ ಇಲ್ಲ ಮಿಡ್ ಕ್ಯಾಪ್ ಚಾರ್ಟ್ ನೋಡಿದಾಗಲಿ ಇವೆರಡನ್ನೂ ಪರ್ಫಾರ್ಮೆನ್ಸ್ ಅಂತೂ ಕೊಡ್ತಾ ಇಲ್ಲ. ಡೇ ಬೈ ಡೇ ಮಾರ್ಕೆಟ್ ಬಿದ್ದಾಗ ಮಾತ್ರ ಇವು ಲಾಸ್ ಆಗ್ತಿದಾವೆ, ಇದ್ದಾಗ ಮಾತ್ರ ಇವು ಸರಿಯಾದ ರೀತಿಯಲ್ಲಿ ಪರ್ಫಾರ್ಮೆನ್ಸ್ ಕೊಡ್ತಾ ಇಲ್ಲ. ಅದಕ್ಕೆ ಇದೆಲ್ಲ ಒಂದು ಸೈಕ್ಲಿಂಗ್ ಅಂತ ಕರಿತೀವಿ. ಲಾಸ್ಟ್ ನೀವು 3 ಇಯರ್ಸ್ ಅಲ್ಲಿ ನೀವು ಕಂಪೇರ್ ಮಾಡಿ ನೋಡಿದ್ರೆ ಲಾರ್ಜ್ ಕ್ಯಾಪ್ಸ್ ಅಂತ ಬಿಗ್ ಮೂವ್ಮೆಂಟ್ಸ್ ಅನ್ನು ಕೊಟ್ಟಿರಲ್ಲ. ಆದ್ರೆ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಇಟ್ಸ್ ವೆರಿ ಗುಡ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ವು. ಈ ಇಯರ್ ಅಲ್ಲಿ 2024 and 25 ನೀವು ನೋಡಿದ್ರೆ ಸ್ಮಾಲ್ ಅಂಡ್ ಮಿಡ್ ಕ್ಯಾಪ್ಸ್ ಅಂತ ಪರ್ಫಾರ್ಮೆನ್ಸ್ ಅಂತೂ ಕೊಟ್ಟಿಲ್ಲ. ಆದ್ರೆ ಲಾರ್ಜ್ ಕ್ಯಾಪ್ ಮಾತ್ರ ಪರ್ಫಾರ್ಮೆನ್ಸ್ ಕೊಡ್ತದೆ. ಇನ್ನು ನಿಫ್ಟಿ ಆಲ್ ಟೈಮ್ ಐಗೆ
ಗುರುವಾರ ಬರೀ 30 ಪಾಯಿಂಟ್ಸ್ ಅಷ್ಟೇ ಶಾರ್ಟೇಜ್ ಇತ್ತು. 26,246 ವರೆಗೂ ಹೋಗಿತ್ತು. ರೀಸೆಂಟ್ ಐ ಅಂದ್ರೆ ಆಲ್ ಟೈಮ್ ಐ ಬಂದ್ಬಿಟ್ಟು 2024 ಸೆಪ್ಟೆಂಬರ್ ಅಲ್ಲಿ 26,277 ಇಸ್ ದ ಆಲ್ ಟೈಮ್ ಐ. ಆಲ್ಮೋಸ್ಟ್ ಆಲ್ ಟೈಮ್ ಐ ಬಂದಿತ್ತು. ಆದ್ರೆ ಫ್ರೈಡೆ ಎಲ್ಲ ಗ್ಲೋಬಲ್ ಸೆಲ್ಲಿಂಗ್ ಪ್ರೆಷರ್ ಇರೋದ್ರಿಂದ ಮತ್ತೇನು ಅದು ಡೌನ್ ಆಯ್ತು. ಆಲ್ಮೋಸ್ಟ್ ಈಗ 26,000 ಎಬೋ ಟ್ರೇಡ್ ಆಗ್ತಾ ಇದೆ. ಸೊ ಮೋಸ್ಟ್ ಪ್ರಾಬಬಲಿ ಈ ವೀಕ್ ಅಲ್ಲಿ ಆಲ್ ಟೈಮ್ ಐ ಹೊಡೆಯೋ ಸಾಧ್ಯತೆ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು. ಇನ್ನು ಸಪೋರ್ಟ್, ಮೇನ್ ಸಪೋರ್ಟ್ ಬಂದ್ಬಿಟ್ಟು 25,450 ಏನಿದೆ ಅದು ನಿಫ್ಟಿಗೆ ಸ್ಟ್ರಾಂಗ್ ಸಪೋರ್ಟ್ ಅಂತಾನೆ ಹೇಳ್ಬೋದಾಗಿದೆ. ಇನ್ನು ಸೆನ್ಸೆಕ್ಸ್ ಅಲ್ಲೂ ಅಷ್ಟೇ, ಇನ್ನು ಆಲ್ಮೋಸ್ಟ್ ಆಲ್ ಟೈಮ್ ಐ ಹತ್ರನೇ ಟ್ರೇಡ್ ಆಗ್ತಾ ಇದೆ. ಆದ್ರೆ ಯಾವುದೇ ಒಂದು ನಾವು ಈ ಪ್ರೀವಿಯಸ್ಲಿ ಏನ್ ಡಿಸ್ಕಸ್ ಮಾಡ್ಕೊಂಡ್ ಬರ್ತಾ ಇದೀವಿ, ಟ್ಯಾರಿಫ್ ಡಿಸಿಷನ್ಸ್ ಏನಿದೆ, ಆ ಒಂದು ಟ್ಯಾರಿಫ್ ಡಿಸಿಷನ್ ಬಂದ್ರೆ ಆಲ್ ಟೈಮ್ ಹೊಡೆಯೋ ಸಾಧ್ಯತೆ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದಾಗಿದೆ. ಇನ್ನು ಅದ್ರ ಜೊತೆಗೆ 5th ಡಿಸೆಂಬರ್ ಒಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರೇಟ್ ಕಟ್ ಇರುತ್ತೆ. ಐದರ್ ರೇಟ್ ಕಟ್ ಆಗುತ್ತಾ ಡಿಸಿಷನ್ ಅಲ್ಲಿ ಇಲ್ವಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಯಾಕಂದ್ರೆ ಡಿಸೆಂಬರ್ 10th ಬಂದ್ಬಿಟ್ಟು ಫೆಡರಲ್ ರಿಸರ್ವ್ ಬ್ಯಾಂಕ್ ಫೆಡ್ ರೇಟ್ ಕಟ್ ಡಿಸಿಷನ್ಸ್ ಇರುತ್ತೆ. ಅಲ್ಲಿ ರೇಟ್ ಕಟ್ ಆಗೋ ಸಾಧ್ಯತೆ ತುಂಬಾ ಕಡಿಮೆ ಇರೋದ್ರಿಂದ ನಮ್ಮಲ್ಲಿನೂ ಅನ್ಚೇಂಜ್ ಬರೋ ಸಾಧ್ಯತೆ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದಾಗಿದೆ. ಇನ್ನು ಡಾಲರ್ ಎಗ್ನೆಸ್ಟ್ ರುಪಿ ನೋಡೋದಾದ್ರೆ ರುಪಿ ಬಂದ್ಬಿಟ್ಟು ರೆಕಾರ್ಡ್ ಲೋ ಅಲ್ಲೇ ಟ್ರೇಡ್ ಆಗ್ತಾ ಇದೆ. ಸೊ ನೋಡಿ, ನಮ್ಮ ಮಾರ್ಕೆಟ್ ಮೂವ್ಮೆಂಟ್ ಇದೆ, ಆದ್ರೆ ರುಪಿ ಮಾತ್ರ ರೆಕಾರ್ಡ್ ಲೋ ಅಲ್ಲೇ ಟ್ರೇಡ್ ಆಗ್ತಿದೆ. ಅದ್ ಜೊತೆಗೆ ಫಾರಿನ್ ಇನ್ಸ್ಟಿಟ್ಯೂಷನ್ ಅವ್ರು ನೋಡಿದ್ರೆ ಮಾರ್ಕೆಟ್ ನೋಡಿ, ಪ್ರತಿ ಟೈಮ್ ನೀವು 2024 23 ಅಂಡ್ ಪ್ರೀವಿಯಸ್ ಇಯರ್ಸ್ ಅಲ್ಲಿ ನೋಡಿದ್ರೆ ಇದೇ ತರ ಏನಾದ್ರು ಫಾರಿನ್ ಇನ್ಸ್ಟಿಟ್ಯೂಷನ್ ಸೆಲ್ ಆಫ್ ಆಗಿದ್ರೆ ಮಾರ್ಕೆಟ್ ತುಂಬಾ ಡೌನ್ ಆಗ್ತಿತ್ತು. ಆದ್ರೆ ಈ ಸರಿ FIS ಕಂಪ್ಲೀಟ್ ಆಗಿ ಸೆಲ್ ಮಾಡ್ಕೊಂಡ್ ಬಂದ್ರು ಮಾರ್ಕೆಟ್ ಬೀಳ್ತಾ ಇಲ್ಲ. ಮೇನ್ ರೀಸನ್ ಬಂದ್ಬಿಟ್ಟು ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಫಂಡ್ ಇನ್ಫ್ಲೋ, ರಿಟೈಲರ್ ಪ್ಲಸ್ ಮ್ಯೂಚುವಲ್ ಫಂಡ್, ಅದರಲ್ಲೂ SIP ಅಂಡ್ ಲಮ್ಸಮ್ ಏನಿದೆ ಅದು ಫಾರಿನ್ ಇನ್ಸ್ಟಿಟ್ಯೂಷನ್ ಏನು ವಿತ್ ಡ್ರಾ ಮಾಡ್ತಾ ಇದಾರೆ ಔಟ್ಫ್ಲೋ ಅದಕ್ಕಿಂತ ಹೆಚ್ಚಿಗೆ ಅಂತಾನೆ ಹೇಳ್ಬೋದು. ನೀವು ಪ್ರೀವಿಯಸ್ ಇದ್ರಲ್ಲೆಲ್ಲ ಡೇಟಾದಲ್ಲಿ ಚೆಕ್ ಮಾಡಿದ್ರೆ 1 lakh crore ಅಷ್ಟು ಏನಾದ್ರು ವಿಡ್ರಾ ಮಾಡಿದ್ರೆ ಫಾರಿನ್ ಇನ್ಸ್ಟಿಟ್ಯೂಷನ್ ಅವರು, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಅವರು ಆಲ್ಮೋಸ್ಟ್ 3 to 4 lakh crores ನ ಫಂಡ್ ಇನ್ಫ್ಲೋ ಮಾಡಿದ್ದಾರೆ ಮಾರ್ಕೆಟ್ಗೆ. ಅದರಿಂದನೇ ನಮ್ಮ ಮಾರ್ಕೆಟ್ ಏನಿದೆ, ಇಂಡಿಯನ್ ಮಾರ್ಕೆಟ್ ಸ್ಟ್ರಾಂಗ್ ಆಗಿ ಸ್ಟೆಬಲ್ ಆಗಿ ಇದೆ ಅಂತಾನೆ ಹೇಳ್ಬೋದಾಗಿದೆ. ಸೊ ಈಗ ಯಾವುದೇ ಒಂದ್ ತರವಾದ ಡಿಸಿಷನ್ಸ್ ಬಂದ್ರೆ, ಟ್ಯಾರಿಫ್ ಡಿಸಿಷನ್ಸ್ ನಮ್ದು ಈಸಿಯಾಗಿ ಏನ್ ಹೇಳ್ತಿದ್ರು 29,000 or 30,000 ಹೋಗುತ್ತೆ ಅಂತ ಹೇಳ್ಬಿಟ್ಟು ಎಕ್ಸಾಕ್ಟ್ಲಿ ಹೋಗುತ್ತೆ. ಇನ್ನ ರೀಸೆಂಟ್ ಆಗಿ ಗೋಲ್ಡ್ ಮೆನ್ ಸಾಕೋರು ಹೇಳಿದ್ರು 1,07,000 ಗೆ ಸೆನ್ಸೆಕ್ಸ್ ಹೋಗುತ್ತೆ ಅಂತ. ಎಕ್ಸಾಕ್ಟ್ಲಿ 1,07,000 ಗೆ ಹೋಗುತ್ತೆ ಅಂತ ಹೇಳ್ಬೋದು. ಈ ಡಿಸಿಷನ್ಸ್ ಪೆಂಡಿಂಗ್ ಇರೋದ್ರಿಂದ ಈ ಡಿಸಿಷನ್ ಕ್ಲಾರಿಟಿ ಬಂದ್ಮೇಲೆ ಹೋಗೋ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಇನ್ನು ಇದ್ರ ಜೊತೆಗೆ ನಾವು ಮಾತಾಡ್ಕೋಬೇಕಾಗಿರೋದು ಕೊಟಕ್ ಬ್ಯಾಂಕ್. ನಿಮ್ಮ ಹತ್ರ ಒಂದು ಶೇರ್ ಇದ್ರೆ 5 ಶೇರ್ ಆಗುತ್ತೆ. ಸೊ ಫೇಸ್ ವ್ಯಾಲ್ಯೂ ಏನಿದೆ 5 rupees ಇದೆ, ಅದನ್ನ 1 ರೂಪಾಯಿ ತಂದ್ಬಿಟ್ಟು ನಿಮ್ಮ ಹೋಲ್ಡಿಂಗ್ಸ್ ಏನಿದೆ ಒಂದು ಶೇರ್ ಇದ್ರೆ ಅದು 5 ಶೇರ್ಸ್ಗೆ ಪ್ರೈಸ್ ಅಡ್ಜಸ್ಟ್ಮೆಂಟ್ ಮಾಡಿ ಹೆಚ್ಚಿಗೆ ಶೇರ್ಸ್ ಬರ್ತವೆ. ಸೊ ಅದ್ರ ಜೊತೆಗೆ ಇನ್ನು ಗ್ರೋ ಅಂತ ನಾವು ಮಾತಾಡ್ಕೊಬೇಕು. ಗ್ರೋ ರೀಸೆಂಟ್ ಆಗಿ IPO ಬಂತು. IPO ಬಗ್ಗೆ ಹೇಳೋದಾದ್ರೆ ರೀಸೆಂಟ್ ಆಗಿ ಎಷ್ಟು IPOಗಳು ಬರ್ತಾ ಇದಾವೆ ಲಾಸ್ಟ್ ಇಯರ್ ಇಂದ 2024 and 25 ತುಂಬಾ IPOಗಳು ಬಂದಿದೆ. ಇದರಿಂದ ಏನಾಗಿರುತ್ತೆ, IPO ಬಂದಾಗೆಲ್ಲಾನು ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ಲಿಕ್ವಿಡೇಷನ್ ಕಡಿಮೆ ಆಗ್ಬಿಟ್ಟು ಪ್ರೈಮರಿ ಮಾರ್ಕೆಟ್ಗೆ ಶಿಫ್ಟ್ ಆಗ್ತಾ ಇರುತ್ತೆ. ಸೊ ಇದರಿಂದ ಏನಾಗುತ್ತಂದ್ರೆ ವಾಲ್ಯೂಮ್ ಅನ್ನೋದು ಕಡಿಮೆ ಆಗುತ್ತೆ. ಜೊತೆಗೆ ಈಗ ಪ್ರೆಸೆಂಟ್ ಗೆ ಏನಾಗ್ತದೆ ಅಂದ್ರೆ ಫಾರಿನ್ ಇನ್ಸ್ಟಿಟ್ಯೂಷನ್ ಆಲ್ಮೋಸ್ಟ್ 50,000 crores ನ ಏನೋ IPOಗೆ ಪುಷ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಈ IPOದಲ್ಲಿ ಏನಾಗ್ತದೆ, ಈಗ ರೀಸೆಂಟ್ ಬಂದಿರೋ IPO ಏನಾಗಿದೆ, ಗ್ರೋ ನೋಡಿ 100 rupees ಇದ್ದಿದ್ದು IPO 190 rupees ಅಂದ್ರೆ 90% ಗೈನ್ ಆಗಿದೆ ವಿತ್ ಇನ್ 10 days ಅಲ್ಲಿ. ಸೊ ಈ ಒಂದು ಗೈನಿಂಗ್ ಅಲ್ಲಿ ಒಂದೇ ದಿವಸ 10% ಲೋಯರ್ ಸರ್ಕ್ಯೂಟ್ ಆಗುತ್ತೆ. ಅದಕ್ಕೆ ಒಂದು 30 lakh crores ನ ಸೆಟ್ಲ್ಮೆಂಟೇ ಆಗಲ್ಲ. ಎಲ್ಲ ಏನ್ ಮಾಡ್ತಾರೆ 190 ರೇಂಜ್ ಅಲ್ಲಿ ಸೆಲ್ ಆಫ್ ಮಾಡ್ತಾರೆ, ಆದ್ರೆ ಬೈ ಬ್ಯಾಕ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅದು ಅಪ್ಪರ್ ಸರ್ಕ್ಯೂಟ್ ಆಗ್ಬಿಟ್ಟು ಬೈ ಬ್ಯಾಕ್ ಮಾಡ್ಕೊಳಕ್ ಆಗದೆ ಇರೋದ್ರಿಂದ ಆ 30 lakh ಶೇರ್ಸ್ ಆಕ್ಷನ್ಗೆ ಹೋಗುತ್ತೆ. ಆ ಆಕ್ಷನ್ ಅಲ್ಲಿ 150 rupeesಗೆ ಆಕ್ಷನ್ ಆಗುತ್ತೆ. ಅಂದ್ರೆ ಆಲ್ಮೋಸ್ಟ್ 40 rupees ಏನಿದೆ ಆ 40 rupees ಲಾಸ್ ಆಗಿದೆ. ಸೊ ಇಲ್ಲಿ ಅದರಿಂದನೇ ನಾವು ಅಪ್ಪರ್ ಸರ್ಕ್ಯೂಟ್ ಅಂಡ್ ಲೋಯರ್ ಸರ್ಕ್ಯೂಟ್ ಆಗೋ ಶೇರ್ಸ್ ನ ಬೈ ಅಂಡ್ ಸೆಲ್ ಮಾಡುವಾಗ ನಾವು ಕೇರ್ಫುಲ್ ಆಗಿರ್ಬೇಕು. ಅದ್ರ ಜೊತೆಗೆ ಇನ್ನು ನೆಕ್ಸ್ಟ್ QIB ಅಂದ್ರೆ ಆಂಚನ್ ಇನ್ವೆಸ್ಟರ್ಸ್ ಏನಿದೋ ಅದು
20 crore ಶೇರ್ಸ್ ಡಿಸೆಂಬರ್ 9th ಮೆಚೂರ್ಡ್ ಆಗುತ್ತೆ. ಅಂದ್ರೆ ಮಾರ್ಕೆಟ್ ಅಲ್ಲಿ ಅವರು ಬೈ ಅಂಡ್ ಸೆಲ್ ಮಾಡೋದಕ್ಕೆ ಪರ್ಮಿಷನ್ ಇರುತ್ತೆ 50% ಆಫ್ ಶೇರ್ಸ್. ಆಗ ಮಾರ್ಕೆಟ್ ಯಾವ ತರ ಬಿಹೇವ್ ಮಾಡುತ್ತೆ ಅನ್ನೋದೇ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದರಿಂದನೇ ನಾವು ಯಾವುದೇ ಒಂದು ಶೇರ್ ತಗೊಬೇಕಾದ್ರೆ ಸಡನ್ ಮೂವ್ಮೆಂಟ್ ಆದಾಗ ನಾವು ಅದ್ರ ಬಗ್ಗೆ ತಿಳ್ಕೊಂಡು ನಾವು ಟ್ರೇಡ್ ಮಾಡ್ಬೇಕಾಗಿರುತ್ತೆ. ಇದು ಒಂದು ಎಕ್ಸಾಂಪಲ್ ಅಷ್ಟೇ. ಇನ್ನು ಗ್ರೋ ರಿಸಲ್ಟ್ ಅನೌನ್ಸ್ ಮಾಡಿದೆ. ನಿನ್ನೆ 12% ನೆಟ್ ಪ್ರಾಫಿಟ್ ಇನ್ಕ್ರೀಸ್ ಆಗಿದೆ ಅಂತ ಹೇಳಿದ್ದಾರೆ. ಆದ್ರೆ ರೆವಿನ್ಯೂ ಮಾತ್ರ 9.5% ಡಿಕ್ರೀಸ್ ಆಗಿದೆ. ನೆಟ್ ಪ್ರಾಫಿಟ್ ಇನ್ಕ್ರೀಸ್ ಆಗಿದೆ, ಆದ್ರೆ ರೆವಿನ್ಯೂ 9.5% ಡಿಕ್ರೀಸ್ ಆಗಿದೆ. ಸೊ ನಾವು ಪ್ರತಿ ಒಂದು ವಿಡಿಯೋದಲ್ಲಿ ಹೇಳೋದಷ್ಟೇ, ಅಪ್ಪರ್ ಸರ್ಕ್ಯೂಟ್ ಅಂಡ್ ಲೋಯರ್ ಸರ್ಕ್ಯೂಟ್ ಏನಿರುತ್ತೋ ಅದನ್ನ ಬೈ ಅಂಡ್ ಸೆಲ್ ಮಾಡುವಾಗ ಕೇರ್ಫುಲ್ ಇರ್ರಿ. ಯೂಜ್ ಲಾಸ್ ಆಗ್ಬೋದು, ಯೂಜ್ ಪ್ರಾಫಿಟ್ ಬರ್ಬೋದು, ಬಟ್ ಒನ್ ಅನ್ನೋದರ್ ಡೇ ನೀವು ರಿಸ್ಕ್ ಅಲ್ಲಿ ಸಿಕ್ಕಾಕೊಳ್ಳೋದು ಜಾಸ್ತಿ ಇಂಥ ಶೇರ್ಗಳನ್ನ ಕ್ಯಾಚ್ ಮಾಡಿದ್ರೆ ಅಂತಾನೆ ಹೇಳ್ಬೋದಾಗಿದೆ. ಇನ್ನ ಇನ್ಫೋಸಿಸ್ ಬಗ್ಗೆ ಹೇಳ್ಬೇಕು. ಇನ್ಫೋಸಿಸ್ 1 ಕೋಟಿ ಶೇರ್ ನ ಬೈಬ್ಯಾಕ್ ಮಾಡ್ತಾ ಇದೆ. 18,000 crores ಬೈಬ್ಯಾಕ್ ಪ್ರೈಸ್ ಬಂದ್ಬಿಟ್ಟು 18,000 crores ಸೈಜ್ ಆಗಿದೆ. ಅದರಲ್ಲಿ ಒಂದು ಶೇರ್ಗೆ 1,800 rupees ಬೈಬ್ಯಾಕ್ ಪ್ರೈಸ್ ನ ಫಿಕ್ಸ್ ಮಾಡಿದ್ದಾರೆ. ಅಟ್ ಪ್ರೆಸೆಂಟ್ ಗೆ 1,550 rupees ನಡೀತಾ ಇದೆ. ಸೊ ಈಗ ಆಲ್ರೆಡಿ ಬೈಬ್ಯಾಕ್ ವಿಂಡೋ ಓಪನ್ ಆಗಿದೆ. 20th ಇಂದ 26 ಅಂದ್ರೆ ವೆಗ್ನಸ್ಡೇ ವರೆಗೂ ಬೈಬ್ಯಾಕ್ ವಿಂಡೋ ಓಪನ್ ಆಗಿರುತ್ತೆ. 26 ನವೆಂಬರ್ ವರೆಗೂ ನಿಮ್ಮ ಹತ್ರ ಶೇರ್ ಇದ್ರೆ, ನಿಮ್ಗೂ ಇಂಟ್ರೆಸ್ಟ್ ಇದ್ರೆ ಪಾರ್ಟಿಸಿಪೇಟ್ ಮಾಡಿ. ಅವರಷ್ಟಕ್ಕೆ ಅವರೇನು ಪಾರ್ಟಿಸಿಪೇಟ್ ಮಾಡ್ಬೋದು. ಇಲ್ಲ ಅಂದ್ರೆ ಥ್ರೂ ಬ್ರೋಕರೇಜ್ ಫಾರ್ಮ್ ಏನಿರುತ್ತೋ ಅವ್ರ ಥ್ರೂನು ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ 250 rupees ಪ್ರಾಫಿಟ್ ಸಿಗುತ್ತೆ ಬೈಬ್ಯಾಕ್ ಗೆ ಪಾರ್ಟಿಸಿಪೇಷನ್ ಮಾಡಿದ್ರೆ. ಇದರಲ್ಲಿ 18% ಆಫ್ ಯುವರ್ ಪೋರ್ಟ್ಫೋಲಿಯೋ ಅವರು ಬೈಬ್ಯಾಕ್ ಮಾಡ್ತಾ ಇದಾರೆ ಅಂತಾನು ಒಂದು ನ್ಯೂಸ್ ಪ್ಲಸ್ ಮೇಲ್ ಬಂದಿರುತ್ತೆ ನಿಮ್ಗೆ. ಸೊ ಬೈಬ್ಯಾಕ್ ವಿಂಡೋ ಏನಿದೆ 20th ಇಂದ 26 ನವೆಂಬರ್ ಇನ್ಫೋಸಿಸ್ ಬೈಬ್ಯಾಕ್ ವಿಂಡೋ ಇರುತ್ತೆ. ನೀವು ಇಂಟ್ರೆಸ್ಟ್ ಇರೋರು ಪಾರ್ಟಿಸಿಪೇಟ್ ಮಾಡಿ ಅಂತ ಹೇಳ್ಬೋದು. ಇನ್ನ ಒಂದು ಗವರ್ನಮೆಂಟ್ ಒಂದು ನ್ಯೂ ಲೇಬರ್ ಲಾ ತಂದಿದ್ದಾರೆ. ಮೊದಲು 29 ಲಾಸ್ ಏನಿತ್ತು ಲೀಗಲ್ ಲಾಸ್, ಅದನ್ನೆಲ್ಲ ಸೇರಿಸಿ ಈಗ 4 ರೂಲ್ಸ್ ತಂದಿದ್ದಾರೆ. ಅವ್ಯಾವಂದ್ರೆ ಕೋಡ್ ಆಫ್ ವೇಜ್, ಒಂದು ವೇಜ್ ಫಿಕ್ಸ್ಡ್ ವೇಜ್ ಅನ್ನೋದು ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಇಂಡಸ್ಟ್ರಿಯಲ್ ರಿಲೇಶನ್ಶಿಪ್ ಕೋಡ್, ಇನ್ನು ಆಮೇಲೆ ಆಕ್ಯುಪೇಷನಲ್ ಸೇಫ್ಟಿ, ಹೆಲ್ತ್ ಅಂಡ್ ವರ್ಕಿಂಗ್ ಕಂಡೀಷನ್ಸ್, ಆಮೇಲೆ ಸೋಷಿಯಲ್ ಸೆಕ್ಯೂರಿಟಿ ಕೋಡ್. ಈ ತರ 4 ಭಾಗಗಳು ಮಾಡಿದ್ದಾರೆ. ಮೊದಲು ತುಂಬಾ ಭಾಗಗಳಿತ್ತು, 29 ಭಾಗಗಳನ್ನಿದ್ದು 4 ಭಾಗಗಳಿಗೆ ತಂದು ನಿಲ್ಸಿದ್ದಾರೆ. ಅದ್ರ ಜೊತೆಗೆ ಅಲ್ಲಿ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ನರೇಂದ್ರ ಮೋದಿ ಅವರು ಹೇಳ್ತಾರೆ, ನಾರಿ ಶಕ್ತಿ ಅಂದ್ರೆ ಹೆಣ್ಣು ಮಕ್ಕಳ ಒಂದು ಶಕ್ತಿ ಉರ್ದುಂಬಿಸೋದಕ್ಕೆ ಮತ್ತು ಯೂತ್ಸ್ಗೆ ಉರ್ದುಂಬಿಸೋದಕ್ಕೋಸ್ಕರ ಈ ಒಂದು ಲೇಬರ್ ಲಾನ ಅಮೆಂಡ್ಮೆಂಟ್ ಮಾಡಿ ಹೊಸದಾಗಿ 4 ರೂಲ್ಸ್ ನ ತಂದಿದೀವಿ ಅಂತಾನು ಟ್ವೀಟ್ ಮಾಡಿದ್ದಾರೆ. ಸೊ ಇದ್ರ ಜೊತೆಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಗ್ರಾಜ್ಯುಟಿ ಹೋಲ್ಡರ್ ಮೊದ್ಲೇನಿತ್ತು 5 years ಗೆ ಗ್ರಾಜ್ಯುಟಿ ಕೊಡ್ತಿದ್ರು, ಆದ್ರೆ ಈಗ 365 days ಇನ್ನು ಒಂದು ಕಂಪನಿಯಲ್ಲಿ ಯಾರು ಕಂಪ್ಲೀಟ್ ಮಾಡ್ತಾರೋ ಅವ್ರಿಗೆ ಗ್ರಾಜ್ಯುಟಿ ಬರುತ್ತೆ. ಇದು ಗುಡ್ ನ್ಯೂಸ್ ಫಾರ್ ಪ್ರೈವೇಟ್ ಆರ್ ಗೌರ್ಮೆಂಟ್ ಎಂಪ್ಲಾಯ್, ಎಲ್ರಿಗೂ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದಾಗಿದೆ. ಇನ್ನ ಎಡ್ಜಿಂಗ್ ಏನೇನ್ ಮಾಡ್ತಿದ್ರು ಅವ್ರಿಗೆ ಒಂದು ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸಿಂಗಲ್ ಸ್ಟಾಕ್ ಡಿರೈವೇಟಿವ್ಸ್ ಮೇ ಬಿಕಮ್ ಎ ಕಾಸ್ಟ್ಲಿ ಆಸ್ ಎ ಸೆಬಿ ಲೈಕ್ಲಿ ಟು ಮೋರ್ ಸೆಲೆಕ್ಟಿವ್ ಕ್ಯಾಲೆಂಡರ್ ಸ್ಪ್ರೆಡ್ ಅಂತ ಹೇಳ್ತಿದ್ದಾರೆ. ಅಂದ್ರೆ ಮೊದ್ಲೇನ್ ಮಾಡ್ತಿದ್ರು, ಆಪ್ಷನ್ ಬೈ ಮಾಡ್ಬಿಟ್ಟು ಈ ಕ್ಯಾಲೆಂಡರ್ ಸ್ಪ್ರೆಡ್ ಅಂದ್ರೆ ಈ ಮಂತ್ ಆ ಕಾಂಟ್ರಾಕ್ಟ್ ಆಪ್ಷನ್ ನ ಸೆಲ್ ಮಾಡ್ಬಿಟ್ಟು ನೆಕ್ಸ್ಟ್ ಮಂತ್ ಕಾಂಟ್ರಾಕ್ಟ್ ನ ಬೈ ಮಾಡ್ತಿದ್ರು. ಅವ್ರಿಗೆ ಇನ್ನು ಮುಂದೆ ಆ ಫೆಸಿಲಿಟೀಸ್ ಕೊಡಲ್ಲ. ಸೇಮ್ ಕಾಂಟ್ರಾಕ್ಟ್ ಬಿಟ್ಟು ನೆಕ್ಸ್ಟ್ ಕಾಂಟ್ರಾಕ್ಟ್ ತಗೊಂಡ್ರೆ ಆಗ ಅವರು ಡಬಲ್ ಏನಿರುತ್ತೋ ಅದನ್ನ ಮಾರ್ಜಿನ್ ಕೊಡ್ಬೇಕಾಗುತ್ತೆ, ಡಬಲ್ ಮಾರ್ಜಿನ್ ಕೊಡ್ಬೇಕಾಗುತ್ತೆ ಹೊರತು ಸಿಂಗಲ್ ಮಾರ್ಜಿನ್ ಅಲ್ಲಿ ಈ ತರ ಹೆಡ್ಜಿಂಗ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಅದ್ರ ಜೊತೆಗೆ ಆಪ್ಷನ್ ಬೈ ಮಾಡಿ ಫ್ಯೂಚರ್ ಸೆಲ್ ಮಾಡೋರು, ಫ್ಯೂಚರ್ ಸೆಲ್ ಮಾಡಿ ಆಪ್ಷನ್ ಬೈ ಮಾಡೋರು, ಈ ತರ ಏನಾದ್ರು ಇದ್ರೂನು ಸೇಮ್ ಕಾಂಟ್ರಾಕ್ಟ್ ಆದ್ರೆ ಪರವಾಗಿಲ್ಲ. ಆದ್ರೆ ಬೇರೆ ಮಂತ್ ಕಾಂಟ್ರಾಕ್ಟ್ ಆದಾಗ ಈ ಒಂದು ಫೆಸಿಲಿಟೀಸ್ ನ ತೆಗೀತಿದ್ದಾರೆ. ಆದ್ರಿಂದ ಆಪ್ಷನ್ ಸೆಲ್ಲರ್ ಅಥವಾ ಎಡ್ಜರ್ಸ್ಗೆ ಇದು ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದಾಗಿದೆ. ಇಷ್ಟೆಲ್ಲ ಇನ್ಫಾರ್ಮೇಶನ್ ನಮ್ ಟೀಮ್ ಕಲೆಕ್ಟ್ ಮಾಡ್ಬಿಟ್ಟು ನಿಮ್ ಮುಂದೆ ತಂದಿದ್ದಾರೆ. ಇದು ವ್ಯಾಲ್ಯೂಬಲ್ ಅನ್ಸಿದ್ರೆ ನೀವು ಲೈಕ್ ಮಾಡಿ, ಇದ್ರ ಜೊತೆಗೆ ಕಮೆಂಟು ಮಾಡಿ, ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.